ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಬಟ್ಟೆ ಬಿಚ್ಚಿದ್ದು ಅವನ ಅವಳ. ನಾನು ಕೀರ್ತಿಶ್ರೀ. ಹುಬ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸರು ವಿವಸ್ತ್ರಗೊಳಿಸಿ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸುಜಾತ ಹಂಡಿ ಅನ್ನೋ ಮಹಿಳೆ ಆರೋಪ ಮಾಡಿದ್ರು. ಆದರೆ ಆಕೆಯೇ ನಿಜವಾದ ಲೇಡಿ ಡಾನ್ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಆಕೆ ವ್ಯಕ್ತಿಯೊಬ್ಬನಿಗೆ ಹಲ್ಲೆ ಮಾಡಿರೋ ಒಂದು ವಿಡಿಯೋ ರಿಲೀಸ್ ಆಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಕ್ಕ ಹೊಡಿಬೇಡಿ ಅಂತ ಕೇಳಿಕೊಳ್ತಿರೋ ವ್ಯಕ್ತಿ, ಎಷ್ಟೇ ಬೇಡಿಕೊಂಡರೂ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ತಿರೋ ಮಹಿಳೆ, ಶೆಡ್ನಲ್ಲಿ ಕೂಡಿ ಹಾಕಿ ಮನಸೋ ಇಚ್ಛೆ ತಳಿಸ್ತಿರೋ ಮಹಿಳೆ, ಲಾಂಗ್ ಪ್ಲಾಸ್ಟಿಕ್ ವೈರ್ನಿಂದ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ. ಇಂಥದ್ದೊಂದು ವಿಡಿಯೋ ರಿಲೀಸ್ ಆದ ಬಳಿಕ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರಗೊಳಿಸಿದ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಮುಂಜಾನೆ ತರಿಸ್ತನು ತಾಯಿ, ಮುಂಜಾನೆ ತರಿಸ್ತನು ತಾಯಿ. ಉರಿಯಾದಿತ್ತು ಏಕ ಎಲ್ಲ ನಿನ್ನ ಅರ್ಧವ ನನ್ನ ಹಾಲು. ಅಯ್ಯೋ ನನ್ನ ತಾಯಿ, ಅಯ್ಯೋ ನನ್ನ ಹೂವ, ಯವ್ವ ಅಯ್ಯೋ ಬೇಕಾ ನಿನಗೆ ಹಾಲು ಮುಂಜಾನೆ ಸರಿ ಮಾಡ್ತಾನು ಬೇಕಾ. ಅಯ್ಯೋ ಅದೊಂದು ವಿಡಿಯೋ ಬಿಚ್ಚಿಟ್ಟಿದೆ ಸುಜಾತ ಅಸಲಿಯತ್ತು. 2 ವರ್ಷದ ಹಿಂದಿನ ವಿಡಿಯೋ ಹೇಳ್ತಿದೆ ಬೇರೆಯ ಕಹಾನಿ. ಜನವರಿ 7ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ವಿಡಿಯೋ ಹಲ್ಚಲ್ ಸೃಷ್ಟಿಸಿತ್ತು. ಬಿಜೆಪಿ ಕಾರ್ಯಕರ್ತೆಯ ಬಂಧನದ ವೇಳೆ ಪೊಲೀಸರು ಮಹಿಳೆಯನ್ನ ವಿವಸ್ತ್ರಗೊಳಿಸಿದ್ದಾರೆ ಅನ್ನೋ ದೊಡ್ಡ ಆರೋಪ ಕೇಳಿಬಂದಿತ್ತು. ಸುಜಾತ ಹಂಡಿ ಅನ್ನೋ ಮಹಿಳೆಯ ಬಂಧನದ ವೇಳೆ ಹೈಡ್ರಾಮಾವೇ ನಡೆದು ಹೋಗಿದೆ ಅನ್ನೋದು ಬಿಜೆಪಿ ನಾಯಕರ ಆರೋಪವಾಗಿತ್ತು. ಅಲ್ಲದೆ ಪೊಲೀಸರ ವಿರುದ್ಧ ಹುಬ್ಬಳ್ಳಿ ಮೇಯರ್ ಜ್ಯೋತಿ ಪಾಟೀಲ್, ಉಪಮೇಯರ್ ಸಂತೋಷ್ ಚೌಹಾಣ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಸಲಾಗಿತ್ತು. ಆದರೆ ಈ ಪ್ರಕರಣಕ್ಕೆ ಶುಕ್ರವಾರ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ನಾಯಕ ರಜತ್ ಉಳ್ಳಾಗಡ್ಡಿ ರಿಲೀಸ್ ಮಾಡಿರೋ ವಿಡಿಯೋದಿಂದ ಸುಜಾತ ಅಸಲಿಯತ್ತು ಬೆಳಕಿಗೆ ಬಂದಿದೆ. ಎಲ್ಲ ಯಾರು ಕಾಪಾಡು ಹೋಯಣ್ಣ, ನಿಮ್ ಕಾಲ್ ಬದನ್ ಬಿಡಿಸಿ ಹೋಯಪ್ಪ, ನಾ ಬೆಳಿಗ್ಗೆ ಸರಿ ಮಾಡಿದ್ರು ಏನು ಓದಿಲ್ ಬೇ ಪಕಡಿ ಎಲ್ಲ ಇದಾಗ್ಯವ್ವಾ. ಮುಂಜಾನೆ ಸರಿ ನೀವು ಮಾಡಿ ಹೋಗ್ತಿದ್ಯವ್ವ, ಮಾಡೋರು ಬೇ ಮಾಡೋರು ಬನ್ನಿ ಹೋಯಪ್ಪ. ಸುಮಾರು 2 ವರ್ಷಗಳ ಹಿಂದೆ ಅಂದ್ರೆ ನವೆಂಬರ್ 12, 2023ರಂದು ಸುಜಾತ ಹಂಡಿ ವಿರುದ್ಧ ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ತುಕಾರಾಂ ಮೋಹಿತೆ ಅನ್ನೋರು ನೀಡಿದ್ದ ದೂರಿನ ಅನ್ವಯ ಸುಜಾತ ಹಂಡಿ ವಿರುದ್ಧ ಅಪಹರಣದ ಪ್ರಕರಣ ದಾಖಲಾಗಿತ್ತು. ತುಕಾರಾಂ ಮೋಹಿತೆಯನ್ನ ಕಿಡ್ನಾಪ್ ಮಾಡಿದ್ದ ಸುಜಾತ್ ಹಂಡಿ ಅಂಡ್ ಟೀಮ್ ಆತನನ್ನ ಹಲವೆಡೆ ಸುತ್ತಾಡಿಸಿ ಕೊನೆಗೆ ಹುಬ್ಬಳ್ಳಿಯ ಶೆಡ್ ಒಂದರಲ್ಲಿ ಕೂಡಿ ಹಾಕಿ ಆತನಿಗೆ ಚಿತ್ರಹಿಂಸೆ ನೀಡಿದ್ರು. ಬೆಲ್ಟ್ ಮತ್ತು ಪ್ಲಾಸ್ಟಿಕ್ ವೈರ್ನಿಂದ ಮನಸೋ ಇಚ್ಛೆ ತಳಿಸಿ ದೌರ್ಜನ್ಯ ಮೆರೆದಿದ್ರು. ಈ ಪ್ರಕರಣದಲ್ಲಿ ಸುಜಾತ ಹಂಡಿ ಜಾಮೀನು ಪಡೆದು ಹೊರಗಿದ್ದಾಳೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸುಜಾತ ಹಂಡಿ ಸಂತ್ರಸ್ತೆಯ ಲೇಡಿ ರೌಡಿನ ಕಾಂಗ್ರೆಸ್ ನಾಯಕರು ಮಾಡ್ತಿರೋ ಆರೋಪವೇನು? ತುಕಾರಾಂ ಮೋಹಿತೆ ಎನ್ನುವ ವ್ಯಕ್ತಿಯನ್ನ ಅಪಹರಣ ಮಾಡಿ ಆತನಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಸುಜಾತ ಹಂಡಿ ಅನ್ನೋದು ಕಾಂಗ್ರೆಸ್ ನಾಯಕರು ಮಾಡಿರೋ ಆರೋಪವಾಗಿದೆ. ಮೊದಲಿಗೆ ತುಕಾರಾಂ ಮೋಹಿತೆಯನ್ನ ಕಿಡ್ನಾಪ್ ಮಾಡಿದ ಸುಜಾತ ಹಂಡಿ ಮತ್ತು ಸಹಚರರು ಆತನನ್ನ ಕಾರಿನಲ್ಲಿ ಹಲವೆಡೆ ಸುತ್ತಾಡಿಸಿ ಕೊನೆಗೆ ಹುಬ್ಬಳ್ಳಿ ಬಳಿಯ ಶೆಡ್ ಒಂದರಲ್ಲಿ ಆತನನ್ನ ಕೂಡಿ ಹಾಕಿದ್ದಾರೆ.
ಇಲ್ಲಿ ಹಣ ನೀಡುವಂತೆ ಆಗ್ರಹಿಸಿ ಆತನಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ ಅಂತ ಆತ ಗೋಗರೆದ್ರು. ಸುಜಾತ ಹಂಡಿ ಮನಸ್ಸು ಕರಗಿರಲಿಲ್ಲ. ಹೀಗಾಗಿ ಸುಜಾತ ಹಂಡಿ ಸಂತ್ರಸ್ತೆಯ ಅಥವಾ ಲೇಡಿ ರೌಡಿನ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಸುಜಾತ ಹಂಡಿ ಒಬ್ಬ ಕ್ರಿಮಿನಲ್ ಅನ್ನೋದು ಕಾಂಗ್ರೆಸ್ ನಾಯಕರು ಮಾಡ್ತಿರೋ ಆರೋಪವಾಗಿದೆ. ತುಕಾರಾಂ ಮೋಹಿತೆ ಹನಿ ಟ್ರ್ಯಾಪ್ ಮಾಡಿದ್ದ ಸುಜಾತ. ಆತನದ್ದೇ ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಿ ಭಾರೀ ದೌರ್ಜನ್ಯ. ಎರಡ್ 2023ರಲ್ಲಿ ಹುಬ್ಬಳ್ಳಿಯ ತುಕಾರಾಂ ಮೋಹಿತೆ ಅನ್ನೋ ವ್ಯಕ್ತಿಗೆ ಫೋನಿನಲ್ಲಿ ಮಹಿಳೆಯೊಬ್ಬರು ಪರಿಚಯವಾಗಿದ್ರು. ಆಕೆ ತನ್ನ ಮಗುವಿಗೆ ಹೃದಯದ ಸಮಸ್ಯೆ ಇದೆ, ಮಗುವಿನ ಚಿಕಿತ್ಸೆಗಾಗಿ 50,000 ರೂಪಾಯಿ ಹಣ ಬೇಕು, ದಯವಿಟ್ಟು ಸಹಾಯ ಮಾಡಿ ಅಂತ ಗೋಗರ್ದಿದ್ಲು. ಇದನ್ನ ನಂಬಿದ ತುಕಾರಾಂ ಮೋಹಿತೆ ಆಕೆಗೆ ಸಹಾಯ ಮಾಡಲು ಒಪ್ಪಿಕೊಂಡಿದ್ರು. ಇದೇ ರೀತಿ ಅವರು ಹೇಳಿದ ಜಾಗಕ್ಕೆ ತಮ್ಮ ಕಾರು ಚಾಲಕನ ಜೊತೆ ಆ ಜಾಗಕ್ಕೆ ತೆರಳಿದ್ರು. ಈ ವೇಳೆ ಅವರದ್ದೇ ಕಾರಿನಲ್ಲಿ ಆತನನ್ನ ಕಿಡ್ನ್ಯಾಪ್ ಮಾಡಿ ಆತನ ಬಳಿ ಇದ್ದ 2 ಲಕ್ಷ ರೂಪಾಯಿ ಹಣ, ಒಂದು ಚಿನ್ನದ ಸರ ಕಿತ್ತುಕೊಂಡು ದೌರ್ಜನ್ಯ ಎಸಗಿದ್ರು ಅಂತ ತುಕಾರಾಂ ಮೋಹಿತೆ ಆರೋಪ ಮಾಡಿದ್ದಾರೆ. 2023ರಲ್ಲಿ ಒಬ್ಬರ ಮಹಿಳೆ ಪರಿಚಯ ಆದರು ಫೋನಿನ ಮುಖಾಂತರ. ಅವರು ಇಲ್ಲ ನನಗೆ ಒಂದು ವಾರದಲ್ಲಿ ಒಂದು 50,000 ರೂಪಾಯಿ ಹಣ ಕೊಡಿ, ನನಗೆ ನನ್ನ ಮಗುವಿನ ಹಾರ್ಟ್ ಆಪರೇಷನ್ ಇದೆ, ನನಗೆ ಹೆಲ್ಪ್ ಮಾಡಿ ಸರ್, ನಿಮಗೆ ನಾನು ವಾಪಸ್ ಕೊಡ್ತೀನಿ ಅಂತೇಳಿ ಅಂಗಲಾಚಿದಾಗ ನಾನು ದುಡ್ಡನ್ನು ವ್ಯವಸ್ಥೆ ಮಾಡಿ SDM ಕಡೆ ಬನ್ನಿ ಅಂತ, ಎಲ್ಲಿ ಬರ್ಬೇಕಂತ ಕೇಳಿದಾಗ SDM ಹಾಸ್ಪಿಟ್ಲ್ ಕಡೆ ಬನ್ನಿ ಅಂತ ಹೇಳಿದರು. ಆ ಮುಖಾಂತರ ನಾನು SDM ಹಾಸ್ಪಿಟ್ಲಿಗೆ ಹೋದೆ. ನಾನು ಮತ್ತು ನಮ್ಮ ಕಾರು ಚಾಲಕ ಇಬ್ಬರು ಇದ್ದೀವಿ. ಹೋದ ತಕ್ಷಣ ಇಲ್ಲ SDM ಕಡೆ ಬರ, ಆಚೆ ಕಡೆ ಬಾಜು ಪೆಟ್ರೋಲ್ ಪಂಪ್ ಇದೆ, ಅಲ್ಲಿ ಬನ್ನಿ ಅಂತಂದರು. ಅಲ್ಲಿ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ತಳ್ಳಿ ಹೋಗೋದು. ಆಮೇಲೆ 2 ರಿಕ್ಷಾ ಮತ್ತು 2 ಸ್ಕೂಟಿಗಳು ಬಂದವು. 2 ರಿಕ್ಷಾ 2 ಸ್ಕೂಟಿಗಳು ಬಂದು ನನ್ನ ಏಕದಮ್ ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ ನನ್ನ ಕಾರ್ನಲ್ಲೇ ನನ್ನನ್ನು ಹಾಕ್ಕೊಂಡು ತೊಗೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಯ್ದರು. ಉಣ್ಕಲ್ ಕೆರೆ ಕಡೆ ಒಂದು ರೋಡ್ ಐತಿ, ಆ ರೋಡಿಗೆ ಹೋಗಿ ಅಲ್ಲಿ ನಿರ್ಜನ ಪ್ರದೇಶ ಒಂದು ಹೊಲ ಐತಿ, ಹೊಲದಲ್ಲಿ ನನ್ನ ತೊಗೊಂಡು ಹೋಗಿ ನನ್ನ ಕರೆ ಇದೆ ಅಂತ 2 ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನ ಮತ್ತು 2 ಉಂಗುರಗಳನ್ನು ಕಸ್ಕೊಂಡು, ನೀವು ದುಡ್ಡು ಇನ್ನೂ ಕೊಡಬೇಕು ಅಂತ, ಇಲ್ಲ ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ನನ್ನ ಹೊಡೆದು, ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಕಾರಿನಲ್ಲೇ ಹಾಕ್ಕೊಂಡು ನಾನು ಹೋಗ್ತಾರೆ. ಹುಬ್ಬಳ್ಳಿ ಬಳಿ ಕಿಡ್ನ್ಯಾಪ್, ಹಳಿಯಾಳದ ಬಳಿ ಚಿತ್ರಹಿಂಸೆ. ದೂರು ನೀಡದಂತೆ ಸುಜಾತ ಹಂಡಿಯ ಜೀವ ಬೆದರಿಕೆ. ಮುಂಜಾನೆ ಕೊಡ್ತಾನಂತ ಹೇಳಿದ್ರೆ ಎಲ್ಲ ಕೈ ಕುಡಿಯಾದ ಬಗ್ಗವ್ವ. ಅಯ್ಯೋ ಸತ್ತು ಮುಂಜಾನೆ ಕೊಡ್ತಾನು ಎಲ್ಲ ಅಯ್ಯೋ ಯವ್ವ. ಇಲ್ಲ ಮಾಡಿದ್ರು ಬಿಡ್ಬೇ ಗಜಾನ ಮುಂಚೆ ಸರಿ ಮಾಡ್ತೀನಿ ಗಜಾನ ಯಾರ ಜೋಗ ತೋರ್ವೇನ. ಅಯ್ಯೋ ಯಪ್ಪ, ಅಯ್ಯೋ ಸತ್ತು ಯವ್ವ. ಹೀಗೆ ಹಣ ನೀಡುವಂತೆ ಮನವಿ ಮಾಡಿದ್ದ ಮಹಿಳೆಯ ಮಾತು ನಂಬಿದ ತುಕಾರಾಂ ಮೋಸ ಹೋಗಿದ್ರು. ಮಹಿಳೆಗೆ ಹಣ ನೀಡಲು ಹೋದ ತುಕಾರಾಂ ಮೋಹಿತೆಯನ್ನ ಹುಬ್ಬಳ್ಳಿಯ ಬಳಿ ಕಿಡ್ನ್ಯಾಪ್ ಮಾಡಲಾಗಿತ್ತಂತೆ. ಹುಬ್ಬಳ್ಳಿ ಬಳಿ ಕಿಡ್ನ್ಯಾಪ್ ಮಾಡಿ ಹಳಿಯಾಳದ ಬಳಿಯ ಗುಡ್ಡದ ಮೇಲಿನ ಹಳ್ಳಿಯೊಂದರಲ್ಲಿ ಇರಿಸಲಾಗಿತ್ತಂತೆ. ಅಲ್ಲಿ ಸುಮಾರು 3 ದಿನ ಆತನಿಗೆ ಚಿತ್ರಹಿಂಸೆ ನೀಡಿದ್ರು. ಯಾರಿಗಾದ್ರೂ ಈ ವಿಚಾರ ಗೊತ್ತಾದ್ರೆ ನಿನ್ನನ್ನ ಸುಖ ಸುಮ್ಮನೆ ಬಿಡಲ್ಲ ಅಂತ ಧಮಕಿ ಹಾಕಿದ್ರಂತೆ. ಅಲ್ಲದೆ ನಾನು ಬಿಜೆಪಿ ಕಾರ್ಯಕರ್ತೆಯಾಗಿದ್ದೇನೆ, ನನಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಗೊತ್ತು, ಬಿಜೆಪಿ ಹಿರಿಯ ನಾಯಕರ ಪರಿಚಯವಿದೆ, ಪೊಲೀಸರಿಗೆ ದೂರು ನೀಡಿದ್ರೆ ನಿನ್ನನ್ನ ಜೀವಂತವಾಗಿ ಬಿಡಲ್ಲ ಅಂತ ಜೀವ ಬೆದರಿಕೆ ಹಾಕಿದ್ಲು ಅಂತ ತುಕಾರಾಂ ಮೋಹಿತೆ ಆರೋಪಿಸಿದ್ದಾರೆ. ಅದು ನನಗೆ ಆ ಊರು ಯಾವ್ರು ಅನ್ನೋದು ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯಿತು. ಅದು ಅಮ್ಮನಕೊಪ್ಪ ಅಂತ, ಅದು ಹಳ್ಳಿ ಹತ್ರ ಬರುತ್ತೆ ಒಂದು ಹಳ್ಳಿ. ಆ ಹಳ್ಳಿ ಒಂದು ಗುಡ್ಡದಾಗ ಐತಿ. ಆ ಗುಡ್ಡದಾಗ ಒಂದು ಹೊಲದಲ್ಲಿ ಇರ್ತಕ್ಕಂಥ ಒಂದು ಮನೆಯಾಗ ನಾನು ಕೂಡಿ ಹಾಕಿ ಕೈಯ ಕಾಲ ಕಟ್ಟಿ ಹಾಕಿ ನನಗೆ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಡುವಾಗ ಎಲ್ಲರಿಗೂ ಬೇಡ್ಕೊತೀನಿ, ನನ್ನ ಕಾಲು ಬೋದನೆ ಕೈ ಮೀದಿ ನನ್ನ ಬಿಡ್ರಿ ಅಂತೇನು, ನಿಮಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ, ನಾನು ತಂದು ಕೊಡ್ತೀನಿ ನಿಮಗಂತಂದಾಗ ನನಗೆ ಯಾರೂ ಕಿವಿ ಮಾತು ಕೊಡದೆ ನಾನು ಹೊಡಿದು ಮಾಡ್ತಾರೆ. ದಿವಸ ರಾತ್ರಿ ಬರೋದು ಸರಾಯಿ ಕುಡ್ಗಾಸಿ ಹೊಡಿದು ತಳಿಸೋದು ಮಾಡಿದರು. ಅವಾಗ ಕಾಲು ಬತ್ತನೆ ಅಂದರೂ ಕೇಳಲ್ಲ.
ಆಮ್ಯಾಗ ಈ ವಿಷಯ ನಾವು ಹೊರಗೆ ಇಲ್ಲಿಂದ ಹೋದ್ನಿ ಅಂದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗ್ತೈತೆ. ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಅದೀನಿ ನೋಡಂದಾಗ ಅವರು ಸುಜಾತ ಅಂತ ಹೆಣ್ಮಕ್ಳಿದ್ರು, ಅವ್ರು ಹೇಳಿದ್ರು ನನಗೆ ಬೆದರಿಕೆ ಕೊಟ್ಟರು. ಮತ್ತು ನಾನು ಒದ್ದು ನಾನು BJP ಕಾರ್ಯಕರ್ತ ಇದ್ದೀನಿ, ನಾನು ನಿಮ್ಮಲ್ಲಿ ಅವ್ರು ವೇಸ್ಟಂಗಿನ ಅದಾರ, ಅವ್ರು ಅದಾರ, ಇವ್ರು ಅದಾರ, ನಿನ್ನ ಒಟ್ಟು ಜೀವಂತನ ಬಿಡೋಲ್ಲ, ಈ ವಿಷಯ ನೀವು ಪಬ್ಲಿಕ್ ಮಾಡಿದ್ರಿ ಅಂತ ಧಮಕಿ ಕೊಟ್ಟರು. ಮುಂಚೆನೆ ತರಿಸಿ ನಿಮಗೆ ಬರ್ತಾವೆ ಅಯ್ಯೋ ಅಯ್ಯೋ ಸಾಧ್ಯ ಕಾಲು ಮುರಿದು ಏಕಾದ ಆಡೈತು ಯವ್ವ ಮಮ್ಮಿ ಜನ ಇದ್ರ ಹೊಡೆದ್ರ ನೀ ಹೇಳಿದಕ್ಕೆ ಅದಕ್ಕೂ ಇಲ್ಲಂದಿಲ್ಲ ಒಂದ ಕಲಸ ಹಾಕಿ ಮತ್ತ ಜನ ಮತ್ತ ನಾ ಬಾಳ BP ಮತ್ತ ಮುಂಜಾನೆ ಇನ್ನಂತ ಯಪ್ಪ ಹುಬ್ಬಳ್ಳಿಯಲ್ಲಿ ಪೊಲೀಸರ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ಪ್ರತಿಭಟನೆಯಲ್ಲಿ ಆರ್ ಅಶೋಕ್ ಛಲವಾದಿ ಭಾಗಿ. ಪೊಲೀಸರು ಬಂಧಿಸಲು ಹೋದಾಗ ತಾನೇ ಬಟ್ಟೆ ಬಿಚ್ಚಿಕೊಂಡು ಸುಜಾತ ಹಂಡಿ ದೊಡ್ಡ ನಾಟಕ ಮಾಡಿದ್ಲು. ಜೊತೆಗೆ ಈ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತಿದೆ. ಇದರ ನಡುವೆ ಸುಜಾತ ವಸ್ತ್ರಾಪಹರಣ ಖಂಡಿಸಿ ಬಿಜೆಪಿ ದೊಡ್ಡ ಪ್ರತಿಭಟನೆ ನಡೆಸುತ್ತಿದೆ. ಇದೇ ರೀತಿ ಶುಕ್ರವಾರ ಕೂಡ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿ ರಾಜ್ಯ ಮಟ್ಟದ ನಾಯಕರು ಭಾಗಿಯಾಗಿದ್ರು. ಪೊಲೀಸರು ಮಹಿಳೆಯನ್ನ ಬಂಧಿಸುವ ವೇಳೆ ಅತ್ಯಂತ ಹೀನಾಯವಾಗಿ ನಡೆದುಕೊಂಡಿದ್ದಾರೆ ಅಂತ ಪೊಲೀಸರ ವಿರುದ್ಧ ಕಿಡಿಕಾರಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಮದುವೆ ಆಗಿದ್ದ ಮಹಿಳೆಯನ್ನ ಪ್ರೀತಿಸುವಂತೆ ಒಬ್ಬ ಬೆನ್ನು ಬಿದ್ದಿದ್ದ. ಅವನಿಗೂ ಮದುವೆಯಾಗಿ ಮಕ್ಕಳಿದ್ವು. ಆದ್ರೂ ವಿವಾಹಿತೆಯ ಹಿಂದೆ ಬಿದ್ದಿದ್ದ. ಆಕೆ ಆತನ ಪ್ರೀತಿಯನ್ನ ಒಪ್ಪದೇ ಇದ್ದಾಗ ಆಕೆಯನ್ನ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿ ಸಿಕ್ಕಿ ಬಿದ್ದಿದ್ದಾನೆ.